ಚದುರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಚದುರಂಗದಲ್ಲಿ ಎರಡು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಸುದ್ದಿಗಳಿವೆ, ಅವುಗಳನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನು ನೋಡೋಣ. ಆಳಂದ ದರ್ಗಾ ಗಲಾಟೆ ಕೇಸ್ ವಾಪಸ್, ಕ್ಯಾಬಿನೆಟ್ ನಿರ್ಧಾರಕ್ಕೆ ಕೇಸರಿ ಪಡೆ ಕೆಂಡ, ಹಿಂದೂ ಪರ ಸಂಘಟನೆಗಳಿಂದಲೂ ವಿರೋಧ. ಮುಸ್ಲಿಂ ವೋಟ್ ಬ್ಯಾಂಕ್ಗಾಗಿ ತುಷ್ಟೀಕರಣ, ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳ ಆರೋಪ, ಸಮಾಜದಲ್ಲಿ ಶಾಂತಿ ಮುಖ್ಯ ಎಂದ ಸರ್ಕಾರ. ಸಚಿವ ಸ್ಥಾನಕ್ಕಾಗಿ ದೆಹಲಿಗೆ ಹೋದ ಟೀಮ್, ಕೆಲವೇ ದಿನಗಳಲ್ಲಿ ಹಿರಿಯ ಶಾಸಕರಿಂದಲೂ ಟೂರ್, ಈ ಬಾರಿ ಬಿಡೋದಿಲ್ಲ ಎಂಬ ಶಪಥ. ರೈತ ರಾಜಕಾರಣಿಗಳು, ಕನ್ನಡ ಹೋರಾಟಗಾರರ ಕೇಸ್ಗಳು ವಾಪಸ್, ಆಳಂದದ ಲಾಡ್ಲೆ ಕೇಸ್ ವಾಪಸ್ಗೆ ವಿರೋಧ, ಆಕ್ರೋಶ, ತುಷ್ಟೀಕರಣ ವರ್ಸಸ್ ಸಮಾಜದ ಸ್ವಾಸ್ಥ್ಯ, ರಾಜಕೀಯ ರಂಪಾಟ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಲಾಡ್ಲೆ ಲಡಾಯಿ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ 52 ಕ್ರಿಮಿನಲ್ ಮೊಕದ್ದಮೆಗಳನ್ನು ಅಭಿಯೋಜನೆಯಿಂದ ಹಿಂಪಡೆಯೋದಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಮುಂದಿನ ದಿನಗಳಲ್ಲಿ ಈ ಕೇಸ್ಗಳನ್ನು ನಮ್ಮ ಸರ್ಕಾರ ಬಂದ ಮೇಲೆ ಇವುಗಳನ್ನು ಮತ್ತೆ ಎತ್ಕೊಳ್ಬೇಕಾಗತ್ತೆ. ವಾಪಸ್ ತಗೊಳ್ಬೋದು, ಕಾನೂನಾತ್ಮಕವಾಗಿ ಇದಕ್ಕೆ ವಾಪಸ್ ತಗೊಳ್ಳೋಕೆ ಅವಕಾಶ ಇದೆ ಅಂತ ಹೇಳಿ ಅದನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡಿತ್ತು. ಸಿದ್ದರಾಮಯ್ಯನವರು ಒಂದು ಅತಿರೇಕದ ಪರಿಣಾಮ, ಇವರು ಸಿದ್ದರಾಮಯ್ಯನವ್ರದ್ದು ಅತಿ ಆಯಿತು. ಯಥಾ ಪ್ರಕಾರ ಮತ್ತದೇ ರಾಗ ಮತ್ತದೇ ಹಾಡು, ರಾಜಕೀಯದ ಜಿದ್ದಾಜಿದ್ದಿ, ಆರೋಪ ಪ್ರತ್ಯಾರೋಪ. ಇಲ್ಲಿ ಮುಸ್ಲಿಂ ಸಮುದಾಯದವರ ಕೇಸ್ಗಳನ್ನು ವಾಪಸ್ ಪಡ್ಕೊಂಡಿದೆ ರಾಜ್ಯ ಸರ್ಕಾರ. ಇಷ್ಟಾಗ್ತಾ ಇದ್ದಂತಾನೆ ಪ್ರತಿಪಕ್ಷದವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಲಾಡ್ಲೆ ಮಶಾಕ್ ದರ್ಗಾ, ಇದಕ್ಕೆ ಸಂಬಂಧಪಟ್ಟಂತಹ ಗಲಭೆಗೆ ಸಂಬಂಧಿಸಿರುವಂತಹ ಪ್ರಕರಣ ಇದು. ರಾಜಕೀಯ ಕಿಚ್ಚು ಎಬ್ಬಿಸಿದಂತಹ ಆಳಂದದ ಲಾಡ್ಲೆ ಮಶಾಕ್ ದರ್ಗಾ, ಲಾಡ್ಲೆ ದರ್ಗಾ ಬಳಿಯ ಗಲಾಟೆ ಆರೋಪಿಗಳ ಕೇಸ್ಗಳನ್ನು ಈಗ ವಾಪಸ್ ಪಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹಿಂದೂ ಪರ ಸಂಘಟನೆಗಳು ಇದಕ್ಕೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾವೆ, ತುಷ್ಟೀಕರಣದ ಆರೋಪವನ್ನು ಮಾಡ್ತಾ ಇದ್ದಾವೆ. ರಾಜ್ಯ ಸರ್ಕಾರ ಇಷ್ಟಕ್ಕೂ ಇಂತಹ ಗಲಭೆ ಪ್ರಕರಣಗಳಿಂದ ಕೇಸನ್ನು ಯಾಕೆ ವಾಪಸ್ ಪಡೆಯುತ್ತೆ ಅನ್ನುವಂಥದ್ದು ಮೂಲ ಪ್ರಶ್ನೆ. ಇದು ಯಾವುದೋ ರೈತರ ನ್ಯಾಯಕ್ಕಾಗಿ ನಡೆಸಿರುವಂತಹ ಹೋರಾಟ ಅಲ್ಲ, ಅಥವಾ ಕನ್ನಡದ ಭಾಷೆಗಾಗಿ ನಡೆಸಿರುವಂತಹ ಹೋರಾಟ ಅಲ್ಲ, ಅಥವಾ ನೆಲ ಜಲದ ವಿಚಾರಗಳ ಹೋರಾಟಗಳಲ್ಲ ಇದು. ಆದರೆ ಈ ಗಲಭೆ ಪ್ರಕರಣಗಳನ್ನ ಕೂಡ ಅಭಿಯೋಜನೆಯಿಂದ ಹಿಂಪಡೆಯುವ ತೀರ್ಮಾನಕ್ಕೆ ಯಾವ ಕಾರಣಕ್ಕಾಗಿ, ಅದು ಯಾವುದೇ ಪ್ರಕರಣಗಳಾಗಿರ್ಬೋದು, ಅದು ಹಿಂದೂ ಸಂಘಟನೆಗಳ ಮೇಲೆ ಆಗಿರ್ಬೋದು ಅಥವಾ ಮುಸ್ಲಿಂ ಸಂಘಟನೆಗಳವರ ಮೇಲೆ ಆಗಿರಲಿ, ಯಾವ ಕಾರಣಕ್ಕಾಗಿ ಅಭಿಯೋಜನೆಯಿಂದ ಹಿಂಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಸಮಾಜದಲ್ಲಿ ಶಾಂತಿಯನ್ನ ಕದಡುವಂತಹ ಕೆಲಸವನ್ನ ಮಾಡಿದಂಥವರ ವಿರುದ್ಧದ ಪ್ರಕರಣಗಳನ್ನ ರೈತರು ಅಥವಾ ಕನ್ನಡ ಪರ ಹೋರಾಟಗಾರರು, ಅಂದರೆ ನೆಲ ಜಲ ಭಾಷೆಗೆ ಸಂಬಂಧಪಟ್ಟಂತಹ ಹೋರಾಟಗಳಲ್ಲಿ ತೊಡಗಿದಂಥವರು ಒಂದು ನ್ಯಾಯಯುತ ಹೋರಾಟವನ್ನು ಮಾಡುವ ಸಂದರ್ಭದಲ್ಲಿ ಆದಂತಹ ಪ್ರತಿಭಟನೆಗಳು, ಅಲ್ಲಿ ಆಗಿರುವಂತಹ ಗಲಾಟೆಗಳಿಗೆ ಸಂಬಂಧಪಟ್ಟಂತೆ ಏನು ಕೇಸ್ಗಳು ದಾಖಲಾಗಿದ್ರೆ ಅಭಿಯೋಜನೆಯಿಂದ ಹಿಂಪಡೆಯೋದ್ರಲ್ಲಿ ಅರ್ಥ ಇರುತ್ತೆ. ಆದರೆ ಇಂತಹ ಘಟನೆಗಳಿಂದ ಯಾವ ಉದ್ದೇಶಕ್ಕಾಗಿ, ಯಾವ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಅಭಿಯೋಜನೆಯಿಂದ ಹಿಂಪಡೆಯುವಂತಹ ಕೆಲಸವನ್ನು ಮಾಡುತ್ತೆ ಅಂತೇಳಿ ಇಲ್ಲಿ ಈಗ ಲಾಡ್ಲೆ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರನೇ ತೆಗೆದುಕೊಂಡಿದ್ದಂತಹ ಹಿಂಪಡೆದಿದ್ದಂತಹ ಪ್ರಕರಣಗಳು 2018 ಚುನಾವಣೆಯ ಅತಿದೊಡ್ಡ ಚುನಾವಣಾ ಅಜೆಂಡಾವಾಗಿ ಮಾರ್ಪಟ್ಟಿತ್ತು. ಮೈಸೂರಿನಲ್ಲಿ ತೆಗೆದುಕೊಂಡಿದ್ದಂತಹ ಪ್ರಕರಣಗಳು ಈಗ ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವಂತಹ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ಪಡ್ಕೊಳ್ಳಲಾಗಿದೆ. ಇದರಲ್ಲಿ ರೈತರ ಮೇಲಿನ ಪ್ರಕರಣಗಳನ್ನು ಕೂಡ ವಾಪಸ್ ಪಡೆಯಲಾಗಿದೆ. ಫೈನ್, ಯಾಕೆಂದ್ರೆ 52 ಮೊಕದ್ದಮೆಗಳನ್ನು ಅಭಿಯೋಜನೆಯಿಂದ ಹಿಂಪಡೆಯುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಕೇವಲ ಲಾಡ್ಲೆ ಮಶಾಕ್ ದರ್ಗಾದ ಗಲಾಟೆಗೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲದೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಈಗ ಹಿಂಪಡೆಯಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆ ಈ ಬಗ್ಗೆ ತೀರ್ಮಾನವನ್ನ ಕೈಗೊಂಡಿದೆ. ಕೈ ನಾಯಕರ ಮೇಲಿನ ಕೇಸ್ಗಳನ್ನು ಕೂಡ ಇಲ್ಲಿ ವಾಪಸ್ ಪಡ್ಕೊಳ್ಳಲಾಗಿದೆ. ಯಾವ ಉದ್ದೇಶಕ್ಕಾಗಿ ಅಂದ್ರೆ ರಾಜಕೀಯದ ಅಧಿಕಾರ ಸಿಕ್ಕಾಗ ತಮ್ಮವರನ್ನ ರಕ್ಷಿಸುವಂತಹ ಈ ಕಾರ್ಯಕ್ರಮಗಳು ಯಾವ ಕಾರಣಕ್ಕಾಗಿ ಅಂತೇಳಿ ರೈತ ನಾಯಕರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡ್ಕೊಳ್ಳಲಾಗಿದೆ. ಯಾಕಂದ್ರೆ ರೈತರು ತಮ್ಮ ನ್ಯಾಯಯುತ ಹೋರಾಟವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಆಗಿರುವಂತಹ ಪ್ರಕರಣಗಳಿವು. ರೈತ ನಾಯಕರ ಮೇಲಿನ ಕೇಸ್ಗಳನ್ನ ಅಥವಾ ಕನ್ನಡ ಪರ ಸಂಘಟನೆಗಳ ಮೇಲಿನ ಕೇಸ್ಗಳನ್ನ ವಾಪಸ್ ಪಡ್ಕೊಳ್ಳೋದ್ರಲ್ಲಿ ಅಥವಾ ಅದನ್ನು ಅಭಿಯೋಜನೆಯಿಂದ ಬಿಡೋದ್ರಲ್ಲಿ ಅರ್ಥ ಇದೆ.
ಯಾಕಂದರೆ ನೆಲ ಜಲ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳು, ನಮ್ಮ ಅನ್ನದಾತರು ನಡೆಸುವಂತಹ ಹೋರಾಟಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಇವುಗಳನ್ನು ವಾಪಸ್ ಪಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಆದರೆ ಇಲ್ಲಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಸಂಪುಟದ ಮತ್ತೊಂದು ನಿರ್ಧಾರ. ಅದುವೇ ಲಾಡ್ಲೆ ಮಶಾಕ್ ದರ್ಗಾದ ಬಳಿಯಲ್ಲಿ, ಆಳಂದದ ಲಾಡ್ಲೆ ಮಶಾಕ್ ದರ್ಗಾದ ಶಿವಲಿಂಗ ಪೂಜೆಯ ಸಂದರ್ಭದಲ್ಲಿ ಆದಂತಹ ಗಲಾಟೆ. ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆಯ ಕ್ರಿಮಿನಲ್ ಕೇಸನ್ನು ಈಗ ವಾಪಸ್ ಪಡ್ಕೊಳ್ಳೋದಿಕ್ಕೆ, ಅದನ್ನು ಅಭಿಯೋಜನೆಯಿಂದ ಕೈ ಬಿಡೋದಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣಕ್ಕೆ ಸಂಬಂಧಿಸಿದ 8 ಕೇಸುಗಳನ್ನು ಕೂಡ ವಾಪಸ್ ಪಡೆಯುವಂಥದ್ದು ರಾಜ್ಯ ಸರ್ಕಾರದ ಉದ್ದೇಶ. ತನ್ನ ಅಧಿಕಾರವನ್ನು ಬಳಸಿಕೊಂಡು, ಕ್ಯಾಬಿನೆಟ್ಗೆ ಇರ್ತಕ್ಕಂತಹ ಪರಮಾಧಿಕಾರವನ್ನು ಬಳಸಿಕೊಂಡು ಈಗ ರಾಜ್ಯ ಸರ್ಕಾರ ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿದೆ. ಏಕೆ ಯಾವಾಗ ಇಂಥ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ಳುತ್ತೋ ಸಹಜವಾಗಿಯೇ ಇಲ್ಲಿ ಇರುವಂಥದ್ದು ಆರೋಪ ಪ್ರತ್ಯಾರೋಪಗಳ ಸರದಿ. ಆಡಳಿತ ಪಕ್ಷ ವರ್ಸಸ್ ಪ್ರತಿಪಕ್ಷ. ಅದರಲ್ಲಿ ವಿಶೇಷವಾಗಿ ಯಾವಾಗ ಹಿಂದೂ ಮುಸ್ಲಿಂ ಅನ್ನುವಂಥ ವಿಚಾರ ಬಂತು, ಅದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಕಾಂಗ್ರೆಸ್ ವರ್ಸಸ್ ಹಿಂದೂ ಪರ ಸಂಘಟನೆಗಳ ಹೋರಾಟವಾಗಿ ಮಾರ್ಪಡುತ್ತೆ. ಈಗಾಗಲೇ ಈ ನಿರ್ಧಾರದ ಬಗ್ಗೆ, ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ಸಂಪುಟ ವ್ಯವಹಾರಗಳ ಸಚಿವರಾಗಿರುವಂತಹ HK ಪಾಟೀಲ್ರು ಹೇಳಿರುವಂತಹ ಮಾತುಗಳನ್ನು ತೋರಿಸ್ತಾರೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ 52 ಕ್ರಿಮಿನಲ್ ಮೊಕದ್ದಮೆಗಳನ್ನು ಅಭಿಯೋಜನೆಯಿಂದ ಹಿಂಪಡೆಯೋದಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿತು. ಹೀಗೆ ಸಂಸದೀಯ ವ್ಯವಹಾರಗಳ ಸಚಿವರು ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಇರುವಂಥದ್ದು ಕಲಬುರಗಿ ಜಿಲ್ಲೆ ಆಳಂದದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಪೂಜೆ ಮಾಡೋದಕ್ಕೆ ಹಿಂದೂ ಪರ ಸಂಘಟನೆಗಳವರು ಹೋಗಿದ್ರು. ಅದಾದ ನಂತರದ ವರ್ಷಗಳಲ್ಲಿ ಶಾಂತಿಯುತವಾಗಿ ಕೋರ್ಟ್ನ ಆರ್ಡರ್ನ ಆಧಾರದಲ್ಲಿ ಶಾಂತಿಯುತವಾಗಿ ಅಲ್ಲಿ ಪೂಜೆ ಕಾರ್ಯಕ್ರಮಗಳು ನೆರವೇರ್ತಾ ಇದ್ದಾವೆ. ಆದರೆ ಮೊದಲ ವರ್ಷ, ಇದು 2022ರಲ್ಲಿ ನಡೆದಿರುವಂಥದ್ದು, ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ, ಲಾಡ್ಲೆ ಮಶಾಕ್ ದರ್ಗಾದ ಒಳಗಡೆ ಇರತಕ್ಕಂತಹ ಈ ಒಂದು ಶಿವಲಿಂಗ, ಈ ಶಿವಲಿಂಗಕ್ಕೆ ಅಪಮಾನ ಮಾಡಿದ್ದಾರೆ ಎನ್ನುವ ಆರೋಪದ ಅಡಿಯಲ್ಲಿ ಹೋರಾಟವನ್ನ ಕೈಗೆತ್ತಿಕೊಂಡಿತ್ತು ಹಿಂದೂ ಪರ ಸಂಘಟನೆಗಳವರು. ಶಿವಲಿಂಗ ಶುದ್ಧೀಕರಣ ಮಾಡೋದಕ್ಕೆ ಹಿಂದೂ ಪರ ಸಂಘಟನೆಗಳವರು ಮುಂದಾಗಿದ್ರು. ಈ ದರ್ಗಾದ ಆವರಣದಲ್ಲಿ 2022 ಮಾರ್ಚ್ 1ರಂದು ಶಿವಲಿಂಗ ಪೂಜೆಗೆ ಹಿಂದೂಗಳು ಮುಂದಾಗ್ತಾರೆ. ಅವತ್ತು ಹಿಂದೂ ಸಂಘಟನೆಗಳ ನಾಯಕರುಗಳು ಈ ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಹೋಗ್ತಾರೆ. ನಿಷೇಧಾಜ್ಞೆ ಮಧ್ಯೆಯೂ ಕೂಡ ಪ್ರಮೋದ್ ಮುತಾಲಿಕ್, ಚೈತ್ರ ಕುಂದಾಪುರ, ಸಿದ್ಧಲಿಂಗ ಸ್ವಾಮೀಜಿ ಇವರೆಲ್ಲರೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿನೇ ಪೂಜೆಗೆ ತೆರಳುತ್ತಾ ಇದ್ದಾಗ ಮುಸ್ಲಿಂ ಯುವಕರು ಕಲ್ಲ ತೂರಾಟವನ್ನು ಮಾಡ್ತಾರೆ. ಅಲ್ಲಿ ದೊಡ್ಡ ಗಲಭೆ ನಡೆಯುತ್ತೆ. ಸರ್ಕಾರಿ ವಾಹನಗಳ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸಿರ್ತಾರೆ ಕಿಡಿಗೇಡಿಗಳು. ನೋಡಿ, ಪೊಲೀಸರ ಮೇಲೆ ದಾಳಿ ನಡೆಸಿದಂತಹ ವಿಚಾರಗಳು ಬಂದಾಗ ಇವುಗಳನ್ನು ಯಾವ ಉದ್ದೇಶಕ್ಕಾಗಿ ಅಭಿಯೋಜನೆಯಿಂದ ಸರ್ಕಾರ ಹಿಂಪಡೆಯುತ್ತೆ ಅಂದ್ರೆ, ಇದು ತಮ್ಮ ಸರ್ಕಾರ ಇದ್ದಾಗ ಇದನ್ನು ಹಿಂಪಡಿತಾರೆ ಅಂತ ಹೇಳುವಂತಹ ಮೆಸೇಜ್ ಹೋಗಿ ಪದೇ ಪದೇ ಈ ರೀತಿಯಂಥ ಗಲಭೆಗಳಿಗೆ ಕಾರಣ ಆಗುವುದಿಲ್ವಾ? ಈ ತಪ್ಪಿತಸ್ಥರಿಗೆ ಶಿಕ್ಷೆ ಗುರಿಪಡಿಸಬೇಕಾದನ್ನ ಬಿಟ್ಟು ಈ ರೀತಿಯಾಗಿ ಇದರಲ್ಲಿ ರಾಜಕೀಯ ಮಾಡಬೇಕಾದ ಉದ್ದೇಶ ಏನು? ಸುಭಾಷ್ ಗುತ್ತೇದಾರ್, ಭಗವಂತ್ ಖೂಬಾ ಮೇಲೂ ಕೂಡ ಅವತ್ತು ಕಲ್ಲು ತೂರಾಟ ನಡೆದಿತ್ತು. ಅಂದಿನ ಶಾಸಕ ಮತ್ತು ಕೇಂದ್ರದ ಅಂದರೆ ಸಂಸದ ಆ ಸಂದರ್ಭದಲ್ಲಿ ದೊಂಬಿ ಮಾಡಿದ ಮುಸ್ಲಿಂ ಯುವಕರ ಮೇಲೂ ಕೂಡ ಕ್ರಿಮಿನಲ್ ಕೇಸ್ಗಳನ್ನು ಪೊಲೀಸರು ಅವತ್ತು ದಾಖಲಿಸಿಕೊಳ್ತಾರೆ. ಪ್ರಕರಣ ಸಂಬಂಧ ಆಳಂದ ಠಾಣೆಯಲ್ಲಿ 8 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿತ್ತು. ಅದರಲ್ಲಿ ಬೇರೆ ಬೇರೆಯವರನ್ನು ಹೆಸರಿಸಲಾಗಿತ್ತು. ಆಳಂದದಲ್ಲಿ ಕಲ್ಲು ತೂರಾಟ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಾಡ್ಲೆ ಮಶಾಕ್ ದರ್ಗಾದ ಅಲ್ಲಿರುವಂತಹ ಶಿವಲಿಂಗದ ಪೂಜೆಗೆ ಹೋದಂತಹ ಸಂದರ್ಭದಲ್ಲಿ ಆಗಿರುವಂಥದ್ದು. ಅದೊಂದು ವರ್ಷದ ನಂತರ ನ್ಯಾಯಾಲಯದ ಆದೇಶದ ಮೇರೆಗೆ ಶಾಂತಿಯುತವಾಗಿ ಶಿವರಾತ್ರಿಯ ದಿವಸ ಹೋಗಿ ಶಿವಲಿಂಗ ಪೂಜೆಯನ್ನು ಮಾಡೋದಕ್ಕೆ ಅವಕಾಶಗಳು ಸಿಗ್ತಾ ಇದ್ದಾವೆ. ಈಗ ಕೇಸ್ ದಾಖಲಾದ 4 ವರ್ಷಕ್ಕೆ ಆ ಕೇಸನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಹಿಂದೂ ನಾಯಕರಿಂದ ಸಹಜವಾಗಿಯೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಈ ರೀತಿಯಾದಂತಹ ಗಲಭೆ ನಡೆಸಿದಂಥವ್ರ ಮೇಲೆ ನೀವು ಹಾಕಿದಂತಹ ಕೇಸನ್ನು ನೀವು ಯಾಕೆ ವಾಪಸ್ ಪಡ್ಕೊಳ್ತಿದ್ದೀರಿ ಅನ್ನೋಂಥದ್ದು ರಾಜ್ಯ ಸರ್ಕಾರದ ಮೇಲೆ ಕೇಳ್ತಾ ಇರುವಂತಹ ಪ್ರಶ್ನೆ. ಈ ವಿಚಾರದಲ್ಲಿ ಹಿಂದೂ ಪರ ಸಂಘಟನೆಗಳು ಮತ್ತು ವಿಶೇಷವಾಗಿ ಬಿಜೆಪಿಯವರು ಏನು ಆರೋಪ ಮಾಡ್ತಿದ್ದಾರೆ, ಸರ್ಕಾರದ ಸಮರ್ಥನೆಗಳು ಏನಿದಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗಬೇಕು. ವಿಶೇಷವಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಸಲ್ಮಾನರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡ್ಕೊಳ್ತಿದ್ದಾರೆ ಅಂತೇಳಿ ಬಿಜೆಪಿಯವರು ಮತ್ತು ಹಿಂದೂ ಪರ ಸಂಘಟನೆಗಳವರು ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಇದನ್ನು ಸಮರ್ಥಿಸಿಕೊಳ್ತಿದ್ದಾರೆ. ಕಾನೂನಿನಂತೆ ಇದು ಕ್ರಮ ಆಗ್ತಾ ಇದೆ ಹೊರತು ಬೇರೆನೇನೂ ಇಲ್ಲ, ಯಾರ ಓಲೈಕೆಯೂ ಅಲ್ಲ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಹಾಗೆಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಜಕ್ಕೆ ನೀವು ಏನು ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದೀರಿ ಅನ್ನುವಂತಹ ಮಾತುಗಳನ್ನು
ಛಲವಾದಿ ನಾರಾಯಣಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಶಾಂತಿ ಸ್ಥಾಪನೆಯ ಉದ್ದೇಶಕ್ಕಾಗಿ ನಾವು ಹೊರಟಿದ್ದೀವಿ ಅನ್ನೋದು ರಾಜ್ಯ ಸರ್ಕಾರ ಕೊಡ್ತಿರುವಂತಹ ಸಂದೇಶ. ಶಾಂತಿ ಸ್ಥಾಪನೆಯ ಉದ್ದೇಶ ಏನ್ ಸಂದೇಶ ಅಂತ ಹೇಳಿದ್ರೆ ಶಾಂತಿ ಸ್ಥಾಪನೆ ಅಂತ ಸರ್ಕಾರದವರು ಹೇಳ್ತಿದ್ದಾರೆ. ಓಲೈಕೆ ಮತ್ತು ತುಷ್ಟೀಕರಣ ಮಾಡ್ತಾ ಇದ್ರಿ, ಇದು ಶಾಂತಿ ಸ್ಥಾಪನೆ ಅಲ್ಲ, ಇದು ಓಲೈಕೆ ಮತ್ತು ತುಷ್ಟೀಕರಣ ಮಾಡ್ತಿದ್ದೀರಿ ಅಂತ ಹೇಳ್ಕೊಂಡು ಪ್ರತಿಪಕ್ಷದವರು ಹಾಗೂ ವಿಶೇಷವಾಗಿ ಹಿಂದೂ ಪರ ಸಂಘಟನೆಗಳವರು ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರೆ, ನಾವು ಸಮಿತಿಯ ಶಿಫಾರಸುಗಳನ್ನು ಜಾರಿ ಮಾಡಿದ್ವಿ. ಸಮಿತಿ ಮಾಡೋದೇ ಸರ್ಕಾರಕ್ಕೆ ಬೇಕಾದಂತಹ ಶಿಫಾರಸು ಬರುತ್ತೆ, ಅಂತಹ ಶಿಫಾರಸುಗಳು ಜಾರಿಗೊಳಿಸ್ತಾರೆ ಅಷ್ಟೇ. ಇದರಲ್ಲಿ ಬಹಳ ದೊಡ್ಡದಾಗಿ ಬೇರೇನೇನು ವಿಚಾರಗಳಿಲ್ಲ. ಇಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅಂತ ಹೇಳಿ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳವರು ಆರೋಪ ಮಾಡ್ತಾ ಇದ್ದಾರೆ. 3 ವರ್ಷಗಳಿಂದ ನಮ್ಮ ಸರ್ಕಾರ ಬಂದ ಮೇಲೆ ರಾಜ್ಯ ನೆಮ್ಮದಿಯಾಗಿದೆ ಅಂತ ಹೇಳ್ಕೊಂಡು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಮುಸಲ್ಮಾನರ ಓಟಿಗಾಗಿ ಇಂತಹ ನಿರ್ಧಾರ ಅಂತ ಹೇಳಿ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳವರು ಕೇಳ್ತಾ ಇದ್ದಾರೆ. ಏಕಾಏಕಿಯ ನಿರ್ಧಾರಗಳು ಅಲ್ಲ ಅಂತ ಹೇಳಿ ಸರ್ಕಾರ ಸಮರ್ಥನೆಯನ್ನು ಕೊಡ್ತಾ ಇದೆ. ಹಾಗೆ ನೋಡಿದ್ರೆ ಇದು ಬಿಜೆಪಿಯವರ ಆಡಳಿತ ಸಮಯದಲ್ಲಿ ಹಿಂದೂ ಪರ ಸಂಘಟನೆಗಳ ಮೇಲಿರತಕ್ಕಂತಹ ಪ್ರಕರಣಗಳನ್ನು ವಾಪಸ್ ಪಡ್ಕೊಂಡಿರುವ ಉದಾಹರಣೆಗಳು ಕೂಡ ಹಲವಿದ್ದಾವೆ. ಇಲ್ಲಿ ಈಗ ಮುಸಲ್ಮಾನರ ಮೇಲಿನ ಪ್ರಕರಣಗಳನ್ನ ವಾಪಸ್ ಪಡೆಯುವಂಥದ್ದನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಹೀಗೆ ಸರ್ಕಾರದ ಮೇಲೆ ಒತ್ತಡ ಹೇರುವಂಥದ್ದು ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳವರು ಆರೋಪ ಮಾಡ್ತಿದ್ರೆ, ಮುಸಲ್ಮಾನರು ಪಾಕ್ ಅನ್ನುವಂಥದ್ದಷ್ಟೇನೆ ಇವರ ಕೆಲಸ ಹೊರತು ಬೇರೆ ನೀನು ಮಾಡೋದಿಲ್ಲ ಇವರು ಅಂತ ಹೇಳಿ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳ ವಿರುದ್ಧ ಆರೋಪವನ್ನ ಸರ್ಕಾರದವರು ಮಾಡ್ತಾ ಇದ್ದಾರೆ. ಬೀದಿಗಳಿದು ಹೋರಾಟ ಮಾಡಬೇಕಾಗತ್ತೆ, ಅಧಿಕಾರಕ್ಕೆ ಬಂದಾಗ ಈ ಎಲ್ಲ ಪ್ರಕರಣಗಳನ್ನು ರದ್ದುಗೊಳಿಸ್ತೀವಿ ಅಂತ ಹೇಳಿ, ಅಂದ್ರೆ ಈ ನಿರ್ಧಾರವನ್ನ ಸರ್ಕಾರ ಅಭಿಯೋಜನೆಯಿಂದ ಹಿಂಪಡೆಯುವಂತಹ ನಿರ್ಧಾರವನ್ನ ರದ್ದುಗೊಳಿಸ್ತೀವಿ ಅಂತ ಕೂಡ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಸಮರ್ಥನೆಯನ್ನು ಮಾಡಿದೆ. ಸಮಾಜದ ಸ್ವಾಸ್ಥ್ಯವೇ ಮುಖ್ಯ, ಅದಕ್ಕಾಗಿ ನಾವು ಇಂತಹ ತೀರ್ಮಾನಗಳನ್ನ ಕೈಗೊಳ್ಳಬೇಕಾಗುತ್ತೆ, ಕೈಗೊಂಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಅರಾಜಕತೆ ಸೃಷ್ಟಿಗೆ ನಾಂದಿ ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಆರೋಪ ಮಾಡ್ತಾ ಇದ್ರೆ, ಹಿಂದೂ ನಾಯಕರ ಕೇಸ್ಗಳೂ ಕೂಡ ವಾಪಸ್ ಆಗಿದ್ದಾವೆ ಅಂತ ಹೇಳಿ ಸರ್ಕಾರ ಸಮರ್ಥಿಸಿಕೊಂಡಿದೆ. ಇದು ಕೇವಲ ಮುಸಲ್ಮಾನರದ್ದು ಮಾತ್ರ ಅಲ್ಲ, ಹಿಂದೂ ನಾಯಕರ ಮೇಲಿನ ಕೇಸ್ಗಳನ್ನು ಕೂಡ ನಾವು ಈಗ ವಾಪಸ್ ಪಡ್ಕೊಂಡಿದ್ದೀವಿ ಅಂತ ಹೇಳಿ. ಆದರೆ ಲಾಡ್ಲೆ ಮಶಾಕ್ ದರ್ಗಾದ ಪ್ರಕರಣದಲ್ಲಿರತಕ್ಕಂತಹ ಕೇಸ್ಗಳನ್ನು ವಾಪಸ್ ಪಡ್ಕೊಳ್ಳಲಾಗಿದೆ. ಇಲ್ಲಿ ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಅನ್ನೋದನ್ನು ತೋರಿಸ್ತಾರೆ. ಒಂದು ಕಡೆ ಮುಸಲ್ಮಾನ್ ವೋಟ್ ಬ್ಯಾಂಕ್ ದೂರ ಆಗ್ತಾ ಇದೆ ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ತಾ ಇದೆ. ಆ ಕಾರಣಕ್ಕೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಇವತ್ತು ಸರ್ಕಾರ ಮಾಡ್ತಾ ಇದ್ದಾರೆ. SIR ಬಗ್ಗೆಯೂ ಕೂಡ ಸರ್ಕಾರ ಯಾಕೆ ಇವತ್ತು ತಕರಾರು ತೆಗಿತಾ ಇದೆ ಅಂತ ಕೇಳಿದರೆ, ಭಾರತೀಯರು ಕಾಂಗ್ರೆಸ್ಸಿನಿಂದ ದೂರ ಆಗಿಬಿಟ್ಟಿದ್ದಾರೆ ಅಂತ ಅನ್ಸಕ್ಕೆ ಶುರುವಾಗಿದೆ. ಹಾಗಾಗಿ ಯಾರು ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂಥವರ ವೋಟ್ ಬ್ಯಾಂಕಿನ ಮೇಲೆಯೇ ಕಾಂಗ್ರೆಸ್ ನಿಂತಿರೋದು. ಅವ್ರ ಕೆಲಸ ಏನೋ ಮತ್ತೆ ನೀವು ಅದನ್ನು ಸ್ಟಡಿ ಮಾಡಬೇಕಲ್ಲ. ಅದರಲ್ಲಿ ಸುಮಾರು 50-60 ಕೇಸ್ ಇದೆ. ಎಲ್ಲ ಮುಸ್ಲಿಮರಿದ್ದಾರೆ, ಕನ್ನಡ ಪರ ಇದ್ದಾರೆ, ರೈತರಿದ್ದಾರೆ, ಬೇರೆ ಬೇರೆ ಘಟನೆಗಳಾಗಿದ್ದಾವೆ, ರಾಜಕೀಯ ಪಕ್ಷದ ಮುಖಂಡರಿದ್ದಾರೆ, ಅವರು ಇರ್ಬೋದು ಅದರಲ್ಲಿ. ಯಾವಾಗಲೂ ಈ ಥರ ಮಾಡಿದಾಗ ಅದನ್ನೊಂದು ಹೇಳಿಬಿಡ್ತಾರೆ ಅವರು. ಮುಸ್ಲಿಂ ಪಾಕಿಸ್ತಾನ ಅಂದರೆ ಜನ ನೇರವಾಗಿ ಅಟ್ರಾಕ್ಟ್ ಆಗ್ತಾರೆ. ಹೀಗಾಗಿ ಅದು ಸ್ಟ್ಯಾಂಡರ್ಡು ಅಲಿಗೇಷನ್. ಅವರು ಠಾಣೆಗಳಿಗೆ ಬೆಂಕಿ ಹಚ್ಚೋದು, ಪೊಲೀಸ್ ಇಲಾಖೆಗೆ ವಾಹನಗಳಿಗೆ ಬೆಂಕಿ ಹಚ್ಚೋದು, ಕಾನೂನು ಹೋರಾಟ ಮಾಡಿದ್ದು, ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದು, ಇವು ಕ್ರಿಮಿನಲ್ ಕೇಸ್ಗಳು. ಇದನ್ನು ಅದು ಬೀದರ್ದೇ ಆಗಿರ್ಬೋದು, ಬೆಂಗಳೂರದೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇವುಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಒಂದು ರೀತಿಯ ಓಲೈಕೆ ರಾಜಕಾರಣ. ಈ ದುಂಡಾವರ್ತಿ ನಡೆಯನ್ನ ತಕ್ಷಣ ಅವರು ಕೈ ಬಿಡಬೇಕು. ಈ ಕೇಸ್ಗಳನ್ನು ಯಾವುದೇ ಕಾರಣಕ್ಕೂ ವಾಪಸ್ ತೆಗೆದುಕೊಳ್ಬಾರ್ದು ಅಂತೇಳಿ ನಾನು ಮನವಿ ಮಾಡ್ತೇನೆ. ಒಂದು ಸಮಯ ಇದು ಮಾಡಿದಾಗ ನಾವು ಹೋರಾಟವೂ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಈ ಕೇಸ್ಗಳನ್ನು ನಮ್ಮ ಸರ್ಕಾರ ಬಂದ ಮೇಲೆ ಇವುಗಳನ್ನು ಮತ್ತೆ ಎತ್ಕೊಳ್ಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಅವರಿಗೆ ಕೊಡಲಿಕ್ಕೆ ಬಯಸ್ತೇನೆ. ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಇವೆಲ್ಲವೂ ಕೂಡ ಅನೇಕ ವರ್ಷಗಳಿಂದ ಅವ್ರ ಮೇಲೆ ಕೇಸ್ಗಳಿದ್ದಂತನ್ನು ರೆಪ್ರೆಸೆಂಟೇಷನ್ ಮಾಡ್ತಲೇ ಇದ್ದರು. ಅದನ್ನು ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿಗೆ ರೆಫರ್ ಮಾಡಿತ್ತು. ಸಬ್ ಕಮಿಟಿಯಲ್ಲಿ ಪ್ರತಿಯೊಂದು ಕೇಸನ್ನು ಕೂಡ ಇಂಡಿವಿಜುವಲ್ ಆಗಿ ಚರ್ಚೆ ಮಾಡಿ ಇದು ವಾಪಸ್ ತಗೊಳ್ಬೋದು, ಕಾನೂನಾತ್ಮಕವಾಗಿ ಇದಕ್ಕೆ ವಾಪಸ್ ತಗೊಳ್ಳೋಕೆ ಅವಕಾಶ ಇದೆ ಅಂತ ಹೇಳಿ ಅದನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡಿತ್ತು. ನೋಡಿ, ಈಗ ಸಿದ್ದರಾಮಯ್ಯನವರು ಒಂದು ಅತಿರೇಕದ ಪರಿಣಾಮ. ಇವರು ಸಿದ್ದರಾಮಯ್ಯನವ್ರದ್ದು ಅತಿ ಆಯಿತು ನೋಡಿ. ಎಷ್ಟೋ ಹಿಂದೂ ಕಾರ್ಯಕರ್ತರಿಗೂ ಗೋ ರಕ್ಷಣೆ ಸಲುವಾಗಿ ಅವ್ರದ್ದು ಹತ್ಯೆಗಳಾಗ್ಯಾವ ಮತ್ತು ಎಷ್ಟೋ ಸಲ ಅವ್ರ ಮ್ಯಾಗೂ ದಾಖಲೆಗಳಾಗ್ಯಾವ. ಅವ್ರೂ ಸಹ ಸಮಾನ, ನೀನು ಜಾತ್ಯತೀತ ಅಂದ್ರೆ ಎಲ್ಲರನ್ನೂ ನೋಡ್ಬೇಕಲ್ಲ. ಒಂದೇ ವರ್ಗದ ಕೆಲವೊಂದು
ಕಲ್ಲು ಯಾರು ನಮ್ಮ ಕೇಂದ್ರ ಸಚಿವರು ಕಾರಿನ ಮೇಲೆ ಕಲ್ಲು ಹೋಗೋದಂಥದ್ದು, ಗುಂಡಾಗಿರಿ ಮಾಡೋದು. ಇವತ್ತು KG ಹಳ್ಳಿ DG ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದವರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದು, ಇಂಥವ್ರನ್ನೆಲ್ಲ ನೀವು ಬಿಟ್ಕೊತ ಹೋದರೆ ಕರ್ನಾಟಕದಲ್ಲಿ ಅರಾಜಕತೆ ಆಗ್ತದೆ. ಮುಂದೆ 2028ಕ್ಕೆ ನಿಮ್ಮನ್ನ ಕಾಂಗ್ರೆಸ್ನ ಬುಡ ಸಹಿತ ಜನ ಕಿತ್ತುಗಿತಾರೆ. ಕೇಸ್ಗಳು ಯಾರೇ ಇದ್ರೂ ಅವ್ರ ಮೇಲೆ ಕಾನೂನು ಕ್ರಮ ಆಗೇ ಆಗುತ್ತೆ. ದೊಣ್ಣೆ ತಲವಾರು ಇಟ್ಕೊಂಡ್ರೇನೂ ಆಯಿತು, ಪ್ರಚೋದನಕಾರಿ ಭಾಷಣ ಮಾಡಿದ್ರೇನೂ ಆಯಿತು. ಆದ್ದರಿಂದ ಈ ಕರ್ನಾಟಕ ರಾಜ್ಯ 3 ವರ್ಷದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ನೆಲೆಸಿದೆ. ನಾವೆಲ್ಲರೂ ಸಹ ಹೆಮ್ಮೆ ಬೀಳಬೇಕಾಗಿರ್ತಕ್ಕಂಥದ್ದು. ಒಂದೇ ರೀತಿಯ ಅಶಾಂತಿ ಆಗಲಿ, ಕೋಮು ಗಲಭೆಗಳಾಗಲಿ, ಪ್ರಚೋದನಕಾರಿ ಹೇಳಿಕೆಗಳಾಗಲಿ ಎಲ್ಲವೂ ಸಹ ನಿಯಂತ್ರಣ ಮಾಡಿರೋದಕ್ಕೆ ಸರ್ಕಾರ ಏನು ಮಾಡಿದೆಯೋ ಬಿಟ್ಟಿದೆಯೋ 3 ವರ್ಷದಲ್ಲಿ, ಇದಕ್ಕೆ ಮಾತ್ರ ನಾವು ಸಂಪೂರ್ಣವಾಗಿ 100ಕ್ಕೆ 100 ಅಂಕಗಳನ್ನ ಕೊಡಬೇಕಾಗತ್ತೆ. ಹೀಗೆ ಅವರವರ ಮೂಗಿನ ನೇರದ ಅನಾಲಿಸಿಸ್ ಅನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಆರೋಪ ಪ್ರತ್ಯಾರೋಪಗಳಿದ್ದಾವೆ. ಅದೇ ಇರುವಂಥದ್ದು, ಇದು ಯಾವುದೇ ಸಂಘಟನೆಗಳೇ ಆಗಿರಲಿ, ಅಶಾಂತಿಯನ್ನು ಸೃಷ್ಟಿಸಿರುವಂತಹ ಪ್ರಕರಣಗಳಲ್ಲಿ, ಗಲಭೆ ಎಬ್ಬಿಸಿದಂತಹ ಪ್ರಕರಣದಲ್ಲಿ, ಕಲ್ಲು ತೂರಾಟ ನಡೆಸುವಂತಹ ಪ್ರಕರಣದಲ್ಲಿ ಯಾವ ಉದ್ದೇಶಕ್ಕೆ ಬೇಕಾಗಿ ಆ ಪ್ರಕರಣಗಳನ್ನು ವಾಪಸ್ ಪಡಿಬೇಕು. ನಿಜಕ್ಕೂ ರೈತ ಸಂಘಟನೆಗಳವರು, ಕನ್ನಡಪರ ಸಂಘಟನೆಗಳವರು ನಡೆಸಿರುವಂಥ ಹೋರಾಟಗಳಲ್ಲಿ ವಾಪಸ್ ಪಡೆಯುವಂಥಲ್ಲಿ ಅರ್ಥ ಇರುತ್ತೆ. ಅದು ಈ ವಿಚಾರಗಳು ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು ರಾಜಕೀಯವಾಗಿರುವಂತಹ ಪ್ರಶ್ನೆ. ಇದು BJPಯವರು ಕೂಡ, BJPಯವರು ಈಗ ಮುಸಲ್ಮಾನರ ಮೇಲಿನ ಪ್ರಕರಣ ತೆಗೆದುಕೊಂಡಾಗ ಮಾತ್ರ ವಾಪಸ್ ಪಡ್ಕೊಂಡಾಗ ಅವರು ಗಲಾಟೆ ಮಾಡ್ತಾರೆ, ಅವರು ಅದಕ್ಕೆ ಬೊಬ್ಬೆ ಹೊಡಿತಾರೆ. ಹಾಗೆಯೇ BJPಯವರು ಯಾವಾಗ ಕೇವಲ ಹಿಂದೂ ಸಂಘಟನೆಗಳ ಮೇಲಿನ ಪ್ರಕರಣ ಮಾತ್ರ ವಾಪಸ್ ಪಡ್ಕೊಂಡಾಗ ಕಾಂಗ್ರೆಸ್ನವರು ಕೂಡ ಅದಕ್ಕೆ ಬೊಬ್ಬೆ ಹೊಡಿತಾರೆ. ಅದು ಈ ರೀತಿಯಂತ ಬೊಬ್ಬೆ ಹೊಡೆಯುವಂಥ ಕಾರ್ಯಕ್ರಮದ ಮೂಲಕವಾಗಿ ಇವರು ಸಾಧಿಸ್ತಾ ಇರೋದು ಏನಂತಂದರೆ ತಮಗೆ ಬೇಕಾದವ್ರನ್ನ ರಕ್ಷಿಸುವಂತಹ ಕೆಲಸ ಅಷ್ಟೇ ಹೊರತು ಬೇರೇನೇನು ಅಲ್ಲ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಸಾಧನಾ ಸಮಾವೇಶದ ಬೆನ್ನಲ್ಲೇ ಸಂಪುಟದ ಸಂಕಟ. ಮಂತ್ರಿಗಿರಿಗಾಗಿ ದಿಲ್ಲಿ ಟೂರ್, ಲಾಬಿ, ಒತ್ತಡ, ಮಾಡು ಇಲ್ಲವೇ ಮಡಿ ಅನ್ನುವಂತಹ ಮಾತಿನ ಮರ್ಮವೇನು? ಇವೇ ಚದುರಂಗದ ಎರಡನೇ ಸ್ಟೋರಿ. ದೆಹಲಿ ದಂಡಯಾತ್ರೆ. ಸುಮಾರು ಒಂದು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವ ಮಡಿ ಅಂತಲ್ಲ, ಹಾಗೆ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಇಲ್ಲಿ ಎಷ್ಟು ಜನ ಚೇಂಜ್ ಮಾಡ್ತಾರೆ ಅದೆಲ್ಲ ಇಷ್ಟೇ ಸಮಯ ಬಂದಾಗ ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಸರಿಯಾದ ತೀರ್ಮಾನ ಮಾಡ್ತಾರೆ. ಏನನ್ನ ಮಾಡ್ತಾರೆ, ಯಾವುದಕ್ಕಾಗಿ ಮಡಿತಾರೆ ಅಂತ ಗೊತ್ತಿಲ್ಲ. ಆದರೆ ನಾವು ಮಂತ್ರಿಗಳಾಗೋದಕ್ಕಾಗಿ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಹೋರಾಟ, ಇದು ಬೇರೆ ಯಾವುದಕ್ಕಲ್ಲ. ನೋಡಿ, ಮಾಡು ಇಲ್ಲವೇ ಮಡಿ ಅನ್ನುವಂಥ ಹೋರಾಟ ಈಗ ಎಲ್ಲೆಲ್ಲರಿಗೆ ಬಂದು ನಿಂತಿದೆ ಅಂತಂದರೆ ಮಂತ್ರಿ ಆಗೋದಕ್ಕೂ ಕೂಡ ಡೂ ಆರ್ ಡೈ ಅಂತೇಳಿ ಬಂದು ನಿಂತಿದೆ. ಅಷ್ಟರ ಮಟ್ಟಿಗೆ ನಮ್ಮ ಶಾಸಕರುಗಳು ಮಂತ್ರಿ ಆಗಲೇಬೇಕು ಅಂತೇಳಿ ಶಪಥ ತೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಸಂಪುಟದ ಪುನರ್ರಚನೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರುಗಳು ಆಪ್ತರ ಮೂಲಕವಾಗಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಒಂದು ಟೀಮ್ ಈಗಾಗಲೇ ದೆಹಲಿಗೆ ಹೋಗಿದೆ. ಶೀಘ್ರದಲ್ಲೇ ಮತ್ತೊಂದು ಟೀಮ್ ಕೂಡ ದೆಹಲಿ ವಿಮಾನ ಹತ್ತೋದಕ್ಕೆ ರೆಡಿ ಆಗ್ತಾ ಇದೆ. 30ರಿಂದ 35 ಜನ ಶಾಸಕರು ಹೋಗ್ತೀವಿ, ನಾವು ಮಾಡು ಇಲ್ಲವೇ ಮಡಿ ಅನ್ನುವಂಥ ಹೋರಾಟಕ್ಕೂ ಕೂಡ ರೆಡಿ ಆಗ್ತಾ ಇದ್ದೀವಿ ಅಂತಕೊಂಡು ಕಾಂಗ್ರೆಸ್ನ ಶಾಸಕರು ಹೇಳಿಕೊಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಪಾಪ ಈ ಬಾರಿ ಆದರೂ ಮಂತ್ರಿ ಆಗಲೇಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಏನಿದೆ, ಯಾವ ಸ್ವರೂಪದಲ್ಲಿದೆ ಈ ಪುನರ್ರಚನೆಯ ಕೂಗು ಅನ್ನೋದು ನಾವು ಗಮನಿಸಬೇಕು. ಬೈ ಎಲೆಕ್ಷನ್ ಹಾಗೂ ಸಾಧನಾ ಸಮಾವೇಶದ ಬೆನ್ನಲ್ಲೇ ಶಾಸಕರ ಕೂಗು ಈಗ ಜೋರಾಗ್ತಾ ಇದೆ. ನಾವು ಮಂತ್ರಿಗಳಾಗಬೇಕು. ಇದೀಗ ಸದ್ಯಕ್ಕೆ ಕಾಂಗ್ರೆಸ್ನ ಶಾಸಕರು ಹಿಡ್ಕೊಂಡಿರುವ ಒಂದು ದೊಡ್ಡ ಪ್ಲಕಾರ್ಡ್ ಯಾವುದಿದೆ ಅಂತಂದರೆ ನಾವು ಮಂತ್ರಿಗಳಾಗಬೇಕು. ಬೇರೆ ನೀನಾಗುತ್ತೋ ಬಿಡುತ್ತೋ ಬೇರೆ ಕತೆ, ಆದರೆ ನಾವಂತೂ ಮಂತ್ರಿಗಳಾಗಬೇಕು. ಸಂಪುಟ ಪುನರ್ರಚನೆಗೆ ಒತ್ತಾಯ, ನಾಯಕರ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವಂತೂ ಮಂತ್ರಿಗಳಾಗಬೇಕು. ಈವರೆಗೂ ಕೂಡ ಈಗ ಕಾಂಗ್ರೆಸ್ ಶಾಸಕರುಗಳ ಮನಸ್ಥಿತಿ ಬಂದು ನಿಂತಿದೆ. ಯಾಕಂದರೆ ಅವ್ರಿಗೆ ಪಾಪ 3 ವರ್ಷದಿಂದ ನೋಡ್ತಾ ಇದ್ವಿ, ಕೇವಲ ಇಷ್ಟೇ ಜನ, ಈ 33 ಜನರನ್ನೇ ಮಂತ್ರಿಗಳನ್ನಾಗಿ ನೋಡಿ ನಾವು ಯಾವಾಗ ಆ ಸ್ಥಾನದಲ್ಲಿ ಓಡಾಡೋದು ಅಂತೇಳಿ ಬಹುತೇಕ ಒಂದು 15-20 ಜನಕ್ಕಾದರೂ ನಮಗೆ ಅವಕಾಶ ಸಿಗಬೇಕು ಅನ್ನೋಂಥ ಒತ್ತಡ ಹೇರ್ತಾ ಇದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಅವರ ಮೂಲಕವಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಕೆಲವು ಶಾಸಕರು ಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ದೆಹಲಿಗೂ ಹೋಗಿದ್ದಾರೆ. ಕೃಷ್ಣ ಬೈರೇಗೌಡರ ಜೊತೆಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ದೆಹಲಿಗೆ ತೆರಳಿರುವಂತಹ ಸಚಿವ ಆಕಾಂಕ್ಷಿಗಳು ತಮ್ಮನ್ನು ಮಂತ್ರಿ ಮಾಡಿ ಅನ್ನುವಂತಹ ಡಿಮ್ಯಾಂಡ್ ಅನ್ನ ಮುಂದಿಡ್ತಿದ್ದಾರೆ. ಹೈಕಮಾಂಡ್ ನಾಯಕರುಗಳ ಮುಂದೆ ಇಂತಹ ಡಿಮ್ಯಾಂಡ್ ಅನ್ನ ಮುಂದಿಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಶಾಸಕರುಗಳಿಗಿರುವಂಥ ಒಂದೇ ಒಂದು ಚಿಂತೆ, ನಾನು ಮಂತ್ರಿ ಆಗಬೇಕು ಅಂತ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಚಿಂತೆಗಳಿಲ್ಲ. ಈಗಾಗಲೇ ದೆಹಲಿಯನ್ನು ತಲುಪಿರುವಂಥವ್ರು ರಿಜ್ವಾನ್ ಅರ್ಷದ್ ಅವರು, ಶಿವಾಜಿನಗರದ ಶಾಸಕರು, ಅವರು ಕೂಡ ಮಂತ್ರಿ ಆಗಬೇಕು ಅನ್ನುವಂತಹ ಆಸೆಯನ್ನು ಹೊಂದಿದ್ದಾರೆ. ಹಾಗೆಯೇ ಯಾಸಿರ್ ಖಾನ್ ಪಠಾಣ್ ಅವರು
ಅವರು ಬಹುತೇಕ ನಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮಂತ್ರಿಗಳನ್ನ ಮಾಡಬೇಕು ಅಂತ ಹೇಳ್ಕೊಂಡು ಅದನ್ನು ಒತ್ತಾಯ ಮಾಡೋದಕ್ಕೆ ಸ್ವತಃ ತಮಗೆ ಮಂತ್ರಿ ಆಗೋದಕ್ಕೆ ಅವಕಾಶ ಸಿಗದೇ ಇರ್ಬೋದು. ಆದರೆ ರಿಜ್ವಾನ್ ಅರ್ಷದ್ ಅಂತವ್ರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಥವಾ ಶ್ರೀನಿವಾಸ್ ಮಾನೆಗೆ ಮಂತ್ರಿ ಸ್ಥಾನ ಸಿಗಬೇಕು ಅನ್ನೋ ಒತ್ತಡವನ್ನು ಹೇರೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾನಗಲ್ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ ಅವರು ಕೂಡ ಈಗಾಗಲೇ ದೆಹಲಿಗೆ ತಲುಪಿದ್ದಾರೆ. ಇಲ್ಲಿ ಮಾಡು ಇಲ್ಲವೇ ಮಡಿಯಂತೆ ಬೇಳೂರು ಗೋಪಾಲಕೃಷ್ಣ ಅವರು ಶಾಸಕರಾಗಿ ಡೈಲಾಗ್ಗಳನ್ನು ಹೊಡೆಯೋದ್ರಲ್ಲಿ ಭಾಳ ನಿಸ್ಸೀಮರು ಬೇಳೂರು ಗೋಪಾಲಕೃಷ್ಣ ಅವರು. ಈಗ ಅಂಥದ್ದೇ ಒಂದು ಡೈಲಾಗನ್ನು ಹೊಡೆದಿದ್ದಾರೆ. ಅವರು ಮಾಡು ಇಲ್ಲವೇ ಮಡಿ ಅನ್ನೋದು ಹೋರಾಟ ಮಾಡ್ತಾರಂತೆ. ಯಾವ ಕಾರಣಕ್ಕಾಗಿ ಏನೋ ರೈತರು ಭೂಮಿಗಳು ಕಳ್ತಿದ್ದಾರೆ, ಆ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ಮಾಡು ಇಲ್ಲವೇ ಮಡಿ ಅನ್ನೋಂಥ ಹೋರಾಟವನ್ನು ಮಾಡಬೇಕಾದಂತಹ ನೆಲದಿಂದ ಬಂದಂಥವ್ರು, ಅಂಥ ಹೋರಾಟ ನಡೆದಂತಹ ನೆಲದಿಂದ ಬಂದಂಥವ್ರು. ದೆಹಲಿ ಪರೇಡ್ಗೆ ಸಿದ್ಧತೆ ನಡೆಸಿರುವಂತಹ ಹಿರಿಯ ಶಾಸಕರುಗಳು ಈಗ ದೆಹಲಿ ಪರೇಡ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. 2-3 ದಿನಗಳಲ್ಲಿ 30ರಿಂದ 35 ಶಾಸಕರು ಬೆಂಗಳೂರಲ್ಲಿ ಸಭೆಯನ್ನು ಸೇರುವಂತಹ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಅದಾದ ನಂತರ ಬೆಂಗಳೂರಿನ ಸಭೆಯ ಬಳಿಕ ದೆಹಲಿಗೆ ಹೋಗೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ದೆಹಲಿಗೆ ಹೋಗಬೇಕು. ಈ ಬಾರಿ ಮಾಡು ಇಲ್ಲವೇ ಬಡಿ ಹೋರಾಟ ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ಕೊಂಡಿದ್ದಾರೆ. ಮಾಡು ಇಲ್ಲವೇ ಮಡಿ ಹೋರಾಟ ಅಂತ ಹೇಳ್ಕೊಂಡು ಅವರು ಹೇಳ್ತಾ ಇದ್ದಾರೆ. 3 ವರ್ಷ ಆಗೋಗಿದೆ, ಗಟ್ಟಿ ನಿರ್ಧಾರ ಮಾಡಿ ಆಗಿದೆ ಅನ್ನುವಂಥ ಎಚ್ಚರಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ಆಲ್ರೆಡಿ 3 ವರ್ಷ ಆಗಿದೆ, ಈ ಮಂತ್ರಿಗಳನ್ನು ನೋಡಿ ಸಾಕಾಗಿದೆ, ನಮಗೆ ನಾವು ಮಂತ್ರಿಗಳಾಗಬೇಕು ಅಂತೇಳಿ ಅವರು ತೀರ್ಮಾನಕ್ಕೆ ಬಂದಾಗಿದೆ. 6 ತಿಂಗಳು ಹೆಚ್ಚುವರಿಯಾಗಿ ಸಚಿವರಾಗಿದ್ದಾರೆ. ಈಗಾಗಲೇ ಬದಲಾಗಬೇಕು. ನೋಡಿ ಎಷ್ಟು ದಿವಸವೂ ಕೌಂಟ್ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಶಾಸಕರಿಂದ ಅಂತ ಹೇಳಿದರೆ 6 ತಿಂಗಳು ಹೆಚ್ಚಾಗಿ ಹೋಗ್ಬಿಟ್ಟಿದೆ ಅವರಿಗೆ. ಹೀಗಾಗಿ ನಮಗೆ ಅವಕಾಶ ಸಿಗಬೇಕು. ಪಕ್ಷ ಶಕ್ತಿಯುತ ಆಗಬೇಕಾದ್ರೆ ಪುನಾರಚನೆ ಅಗತ್ಯ. ನಮಗಾಗಿ ಅಲ್ಲ, ಇದು ನಿಮ್ಮ ಪಕ್ಷವನ್ನು ಶಕ್ತಿಯುತ ಮಾಡೋದಕ್ಕಾಗಿ. ಅದಕ್ಕೆ ಶಕ್ತಿ ತುಂಬಬೇಕು, ಪಕ್ಷಕ್ಕೆ ಶಕ್ತಿ ತುಂಬಬೇಕಾದ್ರೆ ನಾವುಗಳು ಮಂತ್ರಿಗಳಾಗಬೇಕು, ಅದಕ್ಕಾಗಿ ಪುನಾರಚನೆ ಆಗಬೇಕು. ಇದು ಮಾತ್ರ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರ ಕನಸುಗಳು. ಪಕ್ಷ ಶಕ್ತಿಯುತವಾಗಬೇಕಾದ್ರೆ ಪುನಾರಚನೆ ಅಗತ್ಯ ಅನ್ನುವಂಥ ವಾದವನ್ನು ಮುಂದಿಡ್ತಾ ಇದ್ದಾರೆ. ಹೀಗೆ ಬೇಳೂರು ಗೋಪಾಲಕೃಷ್ಣ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು ಒಂದು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವ ತಮ್ಮ ಮಡಿ ಅಂತಾರಲ್ಲ ಹಾಗೆ ಆ ಥರ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. 3 ವರ್ಷ ಆಗ್ತಾ ಬಂತು, ಇವತ್ತಿಗೂ ಯಾರು ಅದ್ರ ಬಗ್ಗೆ ಚಕ್ರ ಎತ್ತ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ನಾವು ಮಾಡ್ತೀವಿ, ಸಂಪುಟ ವಿಸ್ತರಣೆ ಇದೆ, 15 ಜನ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಒಂದು 20 ಜನರ ಮೇಲೆ ತಗೊಳ್ಬೇಕಂತ ನಾವು ಹೇಳಿದ್ದೀವಿ. ಇವತ್ತು ಅವರೇ ಇರಬೇಕಂತ ಏನಿಲ್ಲಲ್ಲ, 3 ವರ್ಷಗಳಿಗೆ ಅವಕಾಶ ಕೊಟ್ಟಿದ್ದೀವಿ, 6 ತಿಂಗಳ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ನಮಗೆ ಇದನ್ನು ಖಂಡಿತ ಕೊಡಬೇಕು. ಕೊಡದೆ ಹೋದರೆ ನಾವು ಉಗ್ರವಾದಂಥ ನಮ್ಮದು ಮುಂದಿನ ತೀರ್ಮಾನಗಳಿದ್ದಾವೆ. ನಮ್ಮ ಅದೇ ಬಿಡಲ್ಲ ನಾವು. ಇನ್ನೊಂದು 15 ದಿವಸದೊಳಗೆ ನಮಗೆ ಒಂದು ಅವಕಾಶ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೇರೆ ವಿಚಾರ ಬೇರೆ ಇದೆ, ಅದನ್ನು ಮುಂದೆ ತೀರ್ಮಾನ ಮಾಡಿ ನಿರ್ಧಾರ ತೆಗೆದುಕೊಳ್ತೇವೆ ನಾವು. ಈಗ ನೋಡಿ, ಮಾಡು ಇಲ್ಲವೇ ಮಡಿ ಅನ್ನುವಂಥ ಹೋರಾಟಕ್ಕೂ ಕೂಡ ನಾವು ಸಜ್ಜಾಗಬೇಕಾಗತ್ತೆ. ಪಾಪ ಎಷ್ಟು ಅವರ ಮುಖದಲ್ಲಿ ಅಥವಾ ಅವರ ಮಾತಿನಲ್ಲಿರುವಂಥ ಅಸಹನೆ, ಬೇಸರ, ಮಂತ್ರಿ ಆಗಬೇಕು ಅನ್ನುವಂಥ ಕಾತರ ಇವೆಲ್ಲವೂ ಕೂಡ ಗೋಚರಿಸ್ತಾ ಇದೆ. ಇನ್ನು ಉಪಮುಖ್ಯಮಂತ್ರಿ ಸ್ಥಾನದ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕಾಗತ್ತೆ ಅನ್ನುವಂತಹ ಮಾತುಗಳನ್ನು ಸಚಿವರು ಮಾತನಾಡ್ತಾ ಇದ್ದಾರೆ. ಶಾಸಕರುಗಳು ತಮಗೆ ಆದಂತಹ ನಿರೀಕ್ಷೆಗಳನ್ನು ಹೊಂದಿದ್ದಾರೆ. DCM ರೇಸಲ್ಲಿ ನೀವು ಕೂಡ ಇದ್ದೀರಾ ಅಂತ ಕೇಳ್ಬರ್ತೀವಿ. ಇಲ್ಲ, ಯಾವುದೇ ಇನ್ನೂ ಚರ್ಚೆ ಆಗಬೇಕು. ಡೆಲ್ಲಿಯಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಕಾದು ನೋಡೋಣ. ಎಷ್ಟು ಜನ ಚೇಂಜ್ ಮಾಡ್ತಾರೆ ಅದೆಲ್ಲ ಇಷ್ಟೇ ಸಮಯ ಬಂದಾಗ ಯಾರಿಗೆ ಮಾಡಬೇಕು, ಯಾರಿಗೆ ಬಿಡಬೇಕು, ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಸರಿಯಾದ ತೀರ್ಮಾನ ಮಾಡ್ತಾರೆ. ನಾವು ಬಯಸ್ತಾ ಇದ್ದೀವಿ, ತೀರಾ ಹಗಲು ಬರ್ತು ಹೋಗೋರು ಎಲ್ಲ ಕೊಡಿ ಅಂತ 1 ಸಲ 2 ಸಲ ಹೇಳಿದ್ದೀನಿ. ಅದ್ರ ಮೇಲೆ ಅವ್ರಿಗೆ ಬಿಟ್ಟಿತ್ತು. ಹೇಳಿದ್ರು ಮಾಡಬೇಕಾದ ಕರ್ತವ್ಯ ಅವ್ರದ್ದು ಮಾಡ್ತಾರೆ ಅಂತ ನಂಬಿಕೆ ಇದೆ. ಪ್ರಯತ್ನ ನಡೀತಾ ಇದೆ. ನಮ್ಮದು ಧ್ವನಿ ಇದೆ, ಧ್ವನಿ ಇಲ್ದಂಗೆ ಇರುತ್ತಾ, ಅಧಿಕಾರದ ಯಾರಿಗೆ ಬೇಡ ಅಂತೀವಿ. ಹೀಗೆ ಎಲ್ರಿಗೂ ಕೂಡ ಅವರದೇ ಆದಂಥ ಆಸೆಗಳಿದ್ದಾವೆ, ಆಕಾಂಕ್ಷೆಗಳಿದ್ದಾವೆ. ಕಾಂಗ್ರೆಸ್ನ ಬಹುತೇಕ ಎಲ್ಲ ಶಾಸಕರುಗಳಿಗೂ ಕೂಡ ಒಂದು ಬಾರಿ ಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇರುವಂಥ ಸರ್ವೇ ಸಾಮಾನ್ಯ. ಆದರೆ ಎಲ್ಲ ಟಾಪ್ ರೇಸ್ನಲ್ಲಿರುವಂಥವ್ರು ಯಾರಿಗೆಲ್ಲ ಮಂತ್ರಿ ಸ್ಥಾನದ ಆಸೆ ಆಕಾಂಕ್ಷೆಗಳು ಬಹಳ ತೀವ್ರ ಮಟ್ಟದಲ್ಲಿದೆ ಮತ್ತು ಸಂಭಾವ್ಯರು ಯಾರು, ಅಂದರೆ ಸಂಪುಟಕ್ಕೆ ಸೇರಬಹುದಾಗಿರುವಂಥ ಸಂಭಾವ್ಯರು ಯಾರು ಅಂತೇಳಿ ನೋಡಿದಾಗ TB ಜಯಚಂದ್ರ ಅವರಿದ್ದಾರೆ, ಶಿರಾ ಶಾಸಕರು. ಆದರೆ ಮೊದಲ ಅವಧಿಯಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ. ಹಿರಿತನ ಎಲ್ಲವೂ ಕೂಡ ಹೌದು, ಆದರೆ ವಯಸ್ಸಾಗಿದೆ, ಸುಮ್ಮನೆ ಬೇಡ, ತುಂಬ ಸಲ ಅವ್ರಿಗೂ ಮಂತ್ರಿ ಮಾಡಿದ್ದೀವಿ ಅನ್ನೋಂಥ ಕಾರಣಗಳನ್ನು ಕೊಟ್ಟು ಅವ್ರನ್ನ ಮಂತ್ರಿ ಸ್ಥಾನಕ್ಕೆ ಅವತ್ತು ತಗೊಂಡಿರಲಿಲ್ಲ. ಅವ್ರ ಬದಲಿಗೆ ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆದರೆ ಜಯಚಂದ್ರ ಅವರು ನನ್ನ ಹಿರಿತನದ ಅನುಭವವನ್ನು ದಾರ ಎಳೆಯೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಅವರು ಕೂಡ ರೆಡಿಯಾಗಿದ್ದಾರೆ. ಹಾಗಾಗಿ ಅವ್ರನ್ನ ಮಂತ್ರಿ ಮಾಡ್ತಾರಾ ಇಲ್ವಾ ನೋಡಬೇಕು. ಇನ್ನು ಅಶೋಕ್ ಪಟ್ಟಣ್ ಅವರು ರಾಮದುರ್ಗದ ಶಾಸಕರು,
ಪಾಪ 3 ಬಾರಿ ಶಾಸಕರಾಗಿದ್ದಾರೆ, 4 ಬಾರಿ ಶಾಸಕರಾಗಿದ್ದಾರೆ. ಈಗ ನನಗೊಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತಹ ಮಾತನ್ನು ಕೇಳ್ತಿದ್ದಾರೆ. ಮತ್ತು ಈ ಇಡೀ 30-35 ಜನ ಹಿರಿಯ ಶಾಸಕರ ತಂಡದ ನೇತೃತ್ವ ಈಗ ಅಶೋಕ್ ಪಟ್ಟಣ್ ಅವರ ಕೈಯಲ್ಲಿದೆ. 3 ಬಾರಿ ಅವರು 2008ರಲ್ಲಿ ಮತ್ತು 2013ರಲ್ಲಿ ಹಾಗೂ ಈಗ 2023ರಲ್ಲಿ 3 ಬಾರಿ ಅವರು ಗೆದ್ದಂಥವ್ರು, ಶಾಸಕರಾದಂಥವ್ರು. ಅಶೋಕ್ ಪಟ್ಟಣ್ ಅವರು ಕೂಡ ಅಂತ ಒಂದು ಆಸೆಯನ್ನು ಹೊಂದಿದ್ದಾರೆ, ನಾವು ಮಂತ್ರಿ ಆಗಲೇಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು BK ಹರಿಪ್ರಸಾದ್ ಅವರು ವಿಧಾನ ಪರಿಷತ್ ಸದಸ್ಯರು, ಹಿರಿತನ, ಅನುಭವ ಮತ್ತು ಅವಕಾಶ ಹಿಂದೆನೇ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ, ಈ ಕಾರಣಕ್ಕೆ ನನಗೆ ಸಿಗಲೇಬೇಕು ಅನ್ನೋಂಥದ್ದು ಅವರು ಆ ಒಂದು ವಿಶ್ವಾಸವನ್ನು ಹೊಂದಿದ್ದಾರೆ, ಮಂತ್ರಿ ಆಗುವಂತಹ ವಿಶ್ವಾಸವನ್ನು ಹೊಂದಿದ್ದಾರೆ. ಹಾಗೆಯೇ ಟಿ ರಘುಮೂರ್ತಿಯವರು ಚಳ್ಳಕೆರೆ ಶಾಸಕರು, ಒಬ್ಬ ಶಾಸಕನಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿದಂಥವ್ರು ಟಿ ರಘುಮೂರ್ತಿಯವರು. ಅಂಥವ್ರನ್ನ ಸಚಿವರನ್ನಾಗಿ ಮಾಡಿದರೆ ಅದು ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆಯ ಹೆಸರನ್ನು ತರೋದಕ್ಕೆ ಸಾಧ್ಯ ಆಗ್ಬೋದು, ಕಾಂಗ್ರೆಸ್ಗೂ ಕೂಡ. ಈ ಕಾರಣಕ್ಕಾಗಿ ಟಿ ರಘುಮೂರ್ತಿಯವರು ಚಳ್ಳಕೆರೆ ಶಾಸಕರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಸಚಿವ ಸ್ಥಾನದ್ದು. ಬೇಳೂರು ಗೋಪಾಲಕೃಷ್ಣ ಸಾಗರದ ಶಾಸಕರು, ಕಾಂಗ್ರೆಸ್ನಿಂದ ಅವರು ಮೊದಲ ಬಾರಿಗೆ ಶಾಸಕರಾಗಿದ್ದರೂ ಕೂಡ ಅವರೊಬ್ಬ ಉತ್ಸಾಹಿ ನಾಯಕ. ಅವರ ಉತ್ಸಾಹ ಅದು ಸಚಿವರಾಗಬೇಕು ಅನ್ನುವಂಥ ಆಸೆ ಹಿಂದೆ BJPಯಲ್ಲಿ ಇದ್ದಾಗಲೂ ಕೂಡ ಬಹಳ ಪ್ರಯತ್ನ ಪಟ್ಟರು, ಆದರೆ ಆಗಲಿಲ್ಲ. ಈಗಲಾದರೂ ಅವರಿಗೆ ಸಿಗುತ್ತಾ ಅವಕಾಶ ಅನ್ನೋದನ್ನು ನೋಡಬೇಕು. ಅವರು ಆ ಒಂದು ಪ್ರಯತ್ನದಲ್ಲಿದ್ದಾರೆ. ಸಿಗುವಂಥದ್ದು ಅನುಮಾನ ಅಂತೇಳಿ ಅವ್ರಿಗೂ ಕೂಡ ಗೊತ್ತಿರುತ್ತೆ, ಯಾಕಂದರೆ BK ಹರಿಪ್ರಸಾದ್ ಅವರು ಕೂಡ ರೇಸಲ್ಲಿದ್ದಾಗ ಸಿಗುವಂಥ ಅನುಮಾನ ಅಂತ ಹೇಳುವಂಥದ್ದು ಇರುತ್ತೆ. ಆದರೆ ಅವರು ಅವ್ರದ್ದೇ ಆದಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ರಿಜ್ವಾನ್ ಅರ್ಷದ್ ಶಿವಾಜಿನಗರದ ಶಾಸಕರು, ಅವರು ಕೂಡ ಅಷ್ಟೇ ಉತ್ಸಾಹಿ ನಾಯಕ. ಹಾಗಾಗಿ ಅವ್ರಿಗೆ ಒಂದು ಅವಕಾಶ ನನಗೂ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿ ಕೆ ಷಡಕ್ಷರಿ ಅವರಿದ್ದಾರೆ, ತಿಪ್ಟೂರಿನ ಶಾಸಕರು, ಹಿರಿಯ ನಾಯಕರು. ಅವರು ಕೂಡ ಅಷ್ಟೇ ಮಂತ್ರಿ ಸ್ಥಾನಕ್ಕಾಗಿ ಬಹಳ ವರ್ಷಗಳಿಂದ ಕಾಯ್ತಾ ಇದ್ದಾರೆ, ಮತ್ತೊಮ್ಮೆ ಮಂತ್ರಿ ಆಗಬೇಕು ಅಂತೇಳಿ. PN ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ಶಾಸಕರು, ಹಿಂದೆ ಯಡಿಯೂರಪ್ಪನವರು ಸರ್ಕಾರದಲ್ಲಿ ಒಮ್ಮೆ ಮಂತ್ರಿ ಆಗಿರೋದು ಬಿಟ್ಟರೆ ನಂತರ ಅವರಿಗೆ ಅವಕಾಶಗಳು ಬಂದಿಲ್ಲ. ಶಿವಲಿಂಗೇಗೌಡರು ಕಾಂಗ್ರೆಸ್ ಸೇರಿದ ನಂತರ ಆದರೂ ನನ್ನನ್ನು ಮಂತ್ರಿ ಮಾಡಿ, JDS ಅಲ್ಲಿ ಇದ್ರಂತೂ ಹಾಸನ ಕೋಟದಲ್ಲೂ ಆಗಲ್ಲ, ಒಕ್ಕಲಿಗ ಕೋಟದಲ್ಲೂ ಮಂತ್ರಿ ಆಗೋದಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಕಾಂಗ್ರೆಸ್ನಲ್ಲಾದರೂ ಮಂತ್ರಿ ಆಗಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಮತ್ತು ಒಬ್ಬ ನಾಯಕನಾಗಿ ತುಂಬ ಒಳ್ಳೆಯ, ಒಬ್ಬ ಶಾಸಕರಾಗಿ ತುಂಬ ಒಳ್ಳೆಯ ಕೆಲಸ ಮಾಡಿದಂಥವ್ರು ಶಿವಲಿಂಗೇಗೌಡರು. ಇನ್ನು NY ಗೋಪಾಲಕೃಷ್ಣ ಮೊಳಕಾಲ್ಮೂರು ಶಾಸಕರು, ಹಿರಿಯ ನಾಯಕ, ಒಂದು ಅವಕಾಶಕ್ಕಾಗಿ ಅವರು ಕೂಡ ಕಾಯ್ತಾ ಇದ್ದಾರೆ, ಹಲವು ವರ್ಷಗಳಿಂದ ಕಾಯ್ತಾ ಇರುವಂತಹ ನಾಯಕ. ಅನಿಲ್ ಚಿಕ್ಕಮಾದವರು HD ಕೋಟೆ ಶಾಸಕರು. ಆದರೆ ಅನಿಲ್ ಚಿಕ್ಕಮಾದವರು ಅವರು ಆಸೆ ಪಡ್ತಾ ಇದ್ದಾರೆ, ಆದರೆ ಆಲ್ರೆಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತನ್ನು ಈ ಹಿಂದೆ ಹೇಳಿದರು, ನಿಮಗೆ ಇವಾಗ ಎಲ್ಲ ಅವಕಾಶ ಮಾಡಿಕೊಡೋಕ್ಕಾಗೋದಿಲ್ಲ, ಆಲ್ರೆಡಿ ಅದು ರಿಸರ್ವ್ ಇಟ್ಟಿದ್ದೀವಿ ನಾಗೇಂದ್ರ ಅವರಿಗೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದೂ ಇತ್ತು. ಇನ್ನು C ಪುಟ್ಟರಂಗ ಶೆಟ್ಟಿ ಅವರು, ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಮಾಡಿದಾಗಲೂ ಕೂಡ ಇಲ್ಲ, ನನಗೆ ಅದು ಬೇಡ, ನಾನು ಆಗೋದಿದ್ರೆ ನಾನು ಮಂತ್ರಿ ಮಾತ್ರ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಹೀಗಾಗಿ ಚಾಮರಾಜನಗರದ ಶಾಸಕರಿಗೆ ಅವಕಾಶ ಸಿಗುತ್ತಾ ನೋಡಬೇಕು. ಅವರ ಸಮುದಾಯದ ಕೋಟಾದ ಅಡಿಯಲ್ಲೂ ಕೂಡ ಅವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇನ್ನು ಆಸಿಫ್ ಸೇಠ್ ಬೆಳಗಾವಿ ಉತ್ತರದ ಶಾಸಕರು, ಹಾಗೆಯೇ ರಾಜು ಕಾಗೆ ಕಾಗವಾಡದ ಶಾಸಕರು, BR ಪಾಟೀಲ್ರು ಆಳಂದ ಶಾಸಕರು. ಆಳಂದದ ವೋಟ್ ಚೋರಿ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ AICC ಮಟ್ಟದಲ್ಲಿ ಹೋಗಿ ರಾಹುಲ್ ಗಾಂಧಿ ಅವರ ಪಕ್ಕದಲ್ಲಿ ಕೂತ್ಕೊಂಡು ಆ ಸುದ್ದಿಗೋಷ್ಠಿಯನ್ನು ನಡೆಸುವಷ್ಟರ ಮಟ್ಟಿಗೂ ಕೂಡ ಪಕ್ಷದಲ್ಲಿ ಅವರು ಆಕ್ಟಿವ್ ಆಗಿರುವಂಥವ್ರು. BR ಪಾಟೀಲ್ರು ಕೂಡ ಹಿರಿತನದ ಆಧಾರದಲ್ಲಿ ಅವಕಾಶವನ್ನು ಕೇಳ್ತಾ ಇದ್ದಾರೆ, ಅವಕಾಶ ಸಿಗುತ್ತಾ? ಇನ್ನು SN ಸುಬ್ಬಾರೆಡ್ಡಿಯವರು ಬಾಗೇಪಲ್ಲಿ ಶಾಸಕರು, ಅವರು ಕೂಡ ಈ ರೇಸ್ನಲ್ಲಿದ್ದಾರೆ. ನರಸಿಂಹರಾಜ್ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು, ಪಾಪ ಇವರಿಗೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಹಿಂದಿನ ಅವಧಿಯಲ್ಲೂ ಕೂಡ ಮೊದಲ ಅವಧಿಯಲ್ಲಿ ಇವರಿಗೆ ಮಂತ್ರಿ ಆಗೋದಕ್ಕೆ ಆಗಲಿಲ್ಲ, 2ನೇ ಅವಧಿಯಲ್ಲಿ ಸಿಕ್ತು. ಈಗಲಾದರೂ 2ನೇ ಅವಧಿಯಲ್ಲಿ ಸಿಗುತ್ತಾ ಅಂತ ನೋಡಬೇಕು. ಒಳ್ಳೆಯ ಕೆಲಸಗಾರರಾಗಿರುವಂತಹ ತನ್ವೀರ್ ಸೇಠ್, ಹಾಗೆಯೇ ಸಲೀಂ ಅಹಮದ್ ಅವರು ವಿಧಾನ ಪರಿಷತ್ ಸದಸ್ಯರು, ಇವರು ಅಷ್ಟೇ ಪಕ್ಷದ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡಿದ್ದಾರೆ. ಮಂತ್ರಿ ಆಗುವ ಅವಕಾಶ ಈ ಬಾರಿ ಆದರೂ ಸಿಗುತ್ತಾ ಅಂತ ಹೇಳಿ. ಇನ್ನು UT ಖಾದರ್ ಅವರು ಸದ್ಯಕ್ಕೆ ಸ್ಪೀಕರ್ ಚೇರ್ನಲ್ಲಿ ಕುಳಿತಿದ್ದಾರೆ, ಹಾಗಾಗಿ ಅವ್ರಿಗೆ ಅವರು ಮಂತ್ರಿ ಆಗಬೇಕು ಅನ್ನೋ ಆಸೆ ಅವರಲ್ಲೂ ಇದ್ದೇ ಇದೆ. ಪಕ್ಷದಲ್ಲೂ ಕೂಡ ಬಹುತೇಕ ತೀರ್ಮಾನ ಆಗಬಹುದು. ಡಾಕ್ಟರ್ ಅಜಯ್ ಸಿಂಗ್ ಅವರು ಜೇವರ್ಗಿ ಶಾಸಕರು, ಅಪ್ಪನ ಹೆಸರಿದ್ರೂ ಕೂಡ ಇವರಿಗೆ ಮಂತ್ರಿ ಆಗುವಂತಹ ಯೋಗ ಕೂಡಿ ಬಂದಿಲ್ಲ. ಹೀಗಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಅವಕಾಶ ಸಿಗುತ್ತಾ? ಇನ್ನು SN ನಾರಾಯಣಸ್ವಾಮಿ ಅವರು ಬಂಗಾರಪೇಟೆ ಶಾಸಕರು, ಅವರು ಅಷ್ಟೇ ಬಹಳ ಉತ್ಸಾಹಿ ಶಾಸಕ, ಆದರೆ ಅವ್ರಿಗೆ ಅವಕಾಶ ಸಿಗುತ್ತಾ ಕೋಲಾರದ ಸಮೀಕರಣದಲ್ಲಿ ಅಂತ ಹೇಳುವಂಥದ್ದು ಪ್ರಶ್ನೆಯಾಗಿದೆ. ಪೊನ್ನಣ್ಣ ಮೊದಲ ಬಾರಿ ಶಾಸಕರ ಕೋಟಾದಲ್ಲಿ ಅವರು ಕೂಡ ಮಂತ್ರಿ ಆಗಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು. ವಿರಾಜಪೇಟೆ ಶಾಸಕರು, ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು, ಒಂದು ವೇಳೆ ಅವ್ರನ್ನ ಮಂತ್ರಿ ಮಾಡಿದರೆ ಪಕ್ಷಕ್ಕೂ ಕೂಡ ಒಂದು ಒಳ್ಳೆಯ ಹೆಸರು ತರುವಂತಹ ಅವಕಾಶಗಳು ಇರ್ತವೆ. ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂಥ ಪ್ರದೀಪ್ ಈಶ್ವರ್ ಉತ್ಸಾಹಿ ಶಾಸಕ, ಯುವ ನಾಯಕ ಮತ್ತು BJPಯ ವಿರುದ್ಧ ನಿರಂತರವಾದಂತಹ ಒಂದು ವಾಗ್ದಾಳಿಯನ್ನು ನಡೆಸುವಂತಹ ನಾಯಕ ಪ್ರದೀಪ್ ಈಶ್ವರ್ ಕೂಡ ಅಂಥದ್ದೊಂದು ರೇಸ್ನಲ್ಲಿ ಇದ್ದಾರೆ. ಹೀಗೆ ಮಂತ್ರಿಗಿರಿಯ ರೇಸ್ನಲ್ಲಿ ಇರುವಂತಹವ್ರನ್ನ ನಾವು ನೋಡ್ತಾ ಇದ್ವಿ. ಇವರಲ್ಲಿ ಯಾರು ಮಂತ್ರಿಗಳಾಗ್ತಾರೆ ಅನ್ನೋಂಥ ನೋಡಬೇಕು. ದೆಹಲಿ ದಂಡಯಾತ್ರೆ ಮತ್ತಷ್ಟು ಜೋರಾಗಬಹುದು ಮುಂದಿನ ಕೆಲ ದಿನಗಳವರೆಗೆ. ಮುಂಗಾರು ಮಳೆ ಕರ್ನಾಟಕದಲ್ಲಿ ಕಾಲಿಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಶಾಸಕರ ದಂಡು ದೆಹಲಿಯ ಕಡೆಗೆ ಹೊರಟು ನಿಂತಿದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.